ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರೀಸೆಂಟ್ ವರ್ಲ್ಡ್ಸ್ ರಿಚೆಸ್ಟ್ ಪೀಪಲ್ ಲಿಸ್ಟ್. ಬ್ಲೂಮ್ಬರ್ಗ್ ಬಿಲಿಯನರ್ಸ್ ಇಂಡೆಕ್ಸ್ ಅಂತ ರೀಸೆಂಟಾಗಿ ಈಗ ಅನೌನ್ಸ್ ಮಾಡಿದ್ದಾರೆ. ಅದು ರಿಚೆಸ್ಟ್ ಪೀಪಲ್ದು ಲಿಸ್ಟು. ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಸದ್ಯಕ್ಕೆ $400 ಬಿಲಿಯನ್ ಜಾಸ್ತಿ ನೆಟ್ವರ್ತ್ ಇದೆ. ಅದು ಫಸ್ಟ್ ಟೈಮ್ ಯಾವುದೋ ಆ ಒಂದು ಫಿಗರ್ ರೀಚ್ ಆಗಿದ್ದಾರೆ. ಅವ್ರ ನೆಟ್ವರ್ತ್ ಸದ್ಯಕ್ಕೆ $442 ಬಿಲಿಯನ್ ಅಥವಾ 37.57 lakh crores. ಸೆಕೆಂಡ್ ಸ್ಪಾಟು ಜೆಫ್ ಬಿಜಾಸ್, ಫೌಂಡರ್ ಆಫ್ ಅಮೆಜಾನು, ನೆಟ್ವರ್ತ್ $248 ಬಿಲಿಯನ್ ಅಥವಾ 21.08 lakh crores. ಥರ್ಡ್ ಪೊಸಿಷನಲ್ಲಿ ಮೆಟಾ ಅಥವಾ ಫೇಸ್ಬುಕ್ ಫೌಂಡರ್ ಮಾರ್ಕ್ ಜಕರ್ಬರ್ಗ್, ಅವರ ನೆಟ್ವರ್ತ್ $224 ಬಿಲಿಯನ್ ಅಥವಾ 19.04 lakh crores. ಫೋರ್ತ್ ಪೊಸಿಷನಲ್ಲಿ ಲ್ಯಾರಿ ಎಲಿಸನ್, ಕೋ ಫೌಂಡರ್ ಆಫ್ ಆರಕಲ್, ಅವರ ನೆಟ್ವರ್ತ್ $195 ಬಿಲಿಯನ್ ಅಥವಾ 16.57 lakh crores. ಕಂಪ್ಯಾರಿಸನ್ಗೋಸ್ಕರ ಮುಖೇಶ್ ಅಂಬಾನಿದು ನೆಟ್ವರ್ತ್ ಹಾಕಿದ್ದೀನಿ, 8.52 lakh crores ಇದೆ. ನ್ಯೂಸ್ ನಂಬರ್ 2, ಟಾಟಾ ಮೋಟರ್ಸ್ ಡಿಮರ್ಜರ್. ಟಾಟಾ ಮೋಟರ್ಸ್ ಅವರ ಬಿಸ್ನೆಸ್ದು ಡಿಮರ್ಜರ್ ಅನೌನ್ಸ್ ಮಾಡಿದ್ದಾರೆ. 2 ಸೆಪ್ರೇಟ್ ಕಂಪ್ನೀಸ್ ಆಗಿ ಲಿಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಕಮರ್ಷಿಯಲ್ ವೆಹಿಕಲ್ಸ್ದು ಸೆಪ್ರೇಟ್ ಡಿವಿಷನ್ ಇರುತ್ತೆ, ಪ್ಯಾಸೆಂಜರ್ ವೆಹಿಕಲ್ಸ್ದು ಡಿಫ್ರೆಂಟ್ ಡಿವಿಷನ್ ಇರುತ್ತೆ. ಎರಡೂ ಬೇರೆ ಬೇರೆ ಡಿವಿಷನ್ ಆಗಿ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಆಪ್ರೇಟ್ ಆಗುತ್ತೆ. ಟಾಟಾ ಮೋಟರ್ಸು 1:1 ರೇಷಿಯೋಲ್ಲಿ ಡಿಮರ್ಜರ್ ಮಾಡ್ತಾರೆ. ಅಂದರೆ ಈಗ ಏನು ಟಾಟಾ ಮೋಟರ್ಸ್ ಶೇರ್ಸ್ ಇದೆ, ಅದು ಹೊಸ ಕಂಪ್ನಿಯಲ್ಲಿ ಒಂದು ಶೇರ್ ಸಿಗುತ್ತೆ. ಅಂದರೆ ಒಂದು ಶೇರು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಡಿವಿಷನ್, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಡಿವಿಷನ್ ಅಂತ. ಸೊ ಆ ಹೆಸರು ಆವಾಗ ಏನು ಇಡ್ತಾರೆ, ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಸೊ ಶೇರ್ ಹೋಲ್ಡರ್ಸು ಸೇಮ್ ಶೇರ್ ಹೋಲ್ಡಿಂಗ್ 2 ಕಂಪ್ನೀಸಲ್ಲಿ ಇಟ್ಕೊಳ್ತಾರೆ ಡಿಮರ್ಜರ್ ಟೈಮಲ್ಲಿ. ಟಾಟಾ ಮೋಟರ್ಸ್ ಡಿಮರ್ಜರ್ ಮೋಸ್ಟ್ಲಿ ಫಸ್ಟ್ ಕ್ವಾರ್ಟರ್ ಆಫ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಆಗುತ್ತೆ. ಅಂದರೆ ಮೋಸ್ಟ್ ಪ್ರಾಬ್ಲಿ ಏಪ್ರಿಲ್ ಟು ಜೂನ್ 2025. ನ್ಯೂಸ್ ನಂಬರ್ 3, ಝೆಪ್ಟೋ ಸ್ಲೈಟ್ಲಿ ಕಟ್ಸ್ ಲಾಸಸ್ ಟು ₹1,248 crores. ಕ್ವಿಕ್ ಕಾಮರ್ಸ್ ಅಥವಾ ಕ್ವಿಕ್ ಡೆಲಿವರಿ ಕಂಪ್ನಿ ಝೆಪ್ಟೋ ಅವರು ಅವರ ಲಾಸನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. 2023-24ಗೆ $1,248 crores. ಅದರ ಮುಂಚಿನ ವರ್ಷ $1,272 crores ಇತ್ತು. ಇದು ಮುಂಬೈ ಬೇಸ್ಡ್ ಕಂಪ್ನಿ ಹಾಗೂ ಅವರ ರೆವೆನ್ಯೂ $4,454 crores ಇದೆ 2023-24ಗೆ. ಅದರ ಮುಂಚಿನ ವರ್ಷ $2,025 crores ಮಾತ್ರ ಇತ್ತು. ಅವರು ಆಲ್ಸೋ IPO ಪ್ಲಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರು. ಈ ಕಂಪ್ನಿದು ಕೋ ಫೌಂಡರ್ ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಕ್ವಾರ್ಟರಲ್ಲಿ ಅವರ ಕಂಪ್ನಿ ಇನ್ನೂ 50 ಸಿಟಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅವರ ಕ್ವಿಕ್ ಕಾಮರ್ಸ್ ಡೆಲಿವರಿ ಬಿಸ್ನೆಸ್ಸಿಗೆ. ನ್ಯೂಸ್ ನಂಬರ್ 4, RIL ಟು ಬೈ 74% ಸ್ಟೇಕ್ ಇನ್ ನವಿ ಮುಂಬೈ ಇಂಡಸ್ಟ್ರಿಯಲ್ ಏರಿಯಾ. ರಿಲಯನ್ಸ್ ಇಂಡಸ್ಟ್ರೀಸು 74% ಸ್ಟೇಕನ್ನು ಬೈ ಮಾಡ್ತಾ ಇದ್ದಾರೆ ನವಿ ಮುಂಬೈ ಇಂಡಸ್ಟ್ರಿಯಲ್ ಏರಿಯಾ ಕಂಪ್ನಿಯಲ್ಲಿ ಫಾರ್ $1,628 crores. ಇದರ ಮುಂಚೆ ಇದರ ಹೆಸರು ನವಿ ಮುಂಬೈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಆಗಿತ್ತು. ಅದಾದಮೇಲೆ ಅದು ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ 2018ನಲ್ಲಿ. ರಿಮೈನಿಂಗ್ ಸ್ಟೇಕ್ ಏನಿದೆ 26%, ಅದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಮಹಾರಾಷ್ಟ್ರ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪರು 34.89 crores ರೆವಿನ್ಯೂ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಅವರು ಭೂಷಣ್ ಸ್ಟೀಲ್ ಅಂತ ಏನೋ ಒಂದು ಫೇಮಸ್ ಕಂಪ್ನಿ ಇತ್ತು, ಅದು 4,025 crores ವರ್ತ್ ಅಸೆಟ್ಸನ್ನು JSW ಸ್ಟೀಲಿಗೆ ಅವರು ಹ್ಯಾಂಡ್ ಓವರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಆಫ್ಟರ್ ಅಪ್ರೂವಲ್ ಫ್ರಮ್ ಸುಪ್ರೀಂ ಕೋರ್ಟ್. ವಿಶಾಲ್ ಮೆಗಾಮಾರ್ಟ್ ಹಾಗೂ ಮೊಬಿಕ್ವಿಕ್ IPOದು ಟೋಟಲ್ ಅಪ್ಲಿಕೇಶನ್ಸ್ ವರ್ತ್ ಎಷ್ಟು ಸಿಕ್ಕಿದೆ ಅಂದರೆ ರೂಪಾಯಿಯಲ್ಲಿ ನಾವು ನೋಡಿದರೆ 1.6 lakh crores ವಿಶಾಲ್ ಮೆಗಾಮಾರ್ಟಿಗೆ, ಹಾಗೂ ಮೊಬಿಕ್ವಿಕ್ IPOಗೆ 39,500 crores ವರ್ತ್ ಆಫ್ ಅಪ್ಲಿಕೇಶನ್ ಸಿಕ್ಕಿದೆ. ಅಂದರೆ ಅಷ್ಟು ವರ್ತಿಗೆ ಶೇರ್ಸು ಬೈ ಮಾಡ್ತೀವಂತ ಜನ ಅಪ್ಲಿಕೇಶನ್ ಹಾಕಿದ್ದಾರೆ IPOಲ್ಲಿ. ಆದರೆ ವಿಶಾಲ್ ಮೆಗಾಮಾರ್ಟದು IPO ಸೈಜು 8,000 ಕೋಟಿ ಮಾತ್ರ, ಹಾಗೂ ಮೊಬಿಕ್ವಿಕ್ IPO 572 crores ಮಾತ್ರ IPOಲ್ಲಿ ಕಲೆಕ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.